ರಜತ್ ವಿನಯ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರೀಲ್ಸ್ಗೆ ಬಳಸಿದ ಮಚ್ಚು, ಪೊಲೀಸರಿಗೆ ಕೊಟ್ಟ ಮಚ್ಚು ಬೇರೆ ಬೇರೆ. ಪೊಲೀಸರಿಗೆ ಫೈಬರ್ ಮಚ್ಚು ಕೊಟ್ಟಿದ್ದ ರಜತ್ ಮತ್ತು ವಿನಯ್. ರಜತ್ ವಿನಯ್ ಮೇಲೆ ಸಾಕ್ಷ್ಯ ನಾಶ ಕೇಸ್ ದಾಖಲಿಸುವ ಸಾಧ್ಯತೆಯೂ ಇದೆ. ಹಾಗಾದ್ರೆ ನಿನ್ನೆ ರಾತ್ರಿ ರಿಲೀಸ್ ಆದಂತಹ ರಜತ್ ಮತ್ತು ವಿನಯ್ ಮತ್ತೆ ಅರೆಸ್ಟ್ ಆಗ್ತಾರಾ? ಫೈಬರ್ ಮಚ್ಚು ಕೊಟ್ಟು ಪೊಲೀಸರನ್ನೇ ಯಾಮಾರಿಸಿದ್ರ ಇಬ್ರು. ಮಚ್ಚು ಪರಿಶೀಲನೆ ಮಾಡದೆ ಇಬ್ಬರನ್ನು ಬಿಟ್ಟು ಕಳಿಸಿದ್ರ ಪೊಲೀಸರು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ರೀಲ್ಸ್ ಮಾಡುವಾಗ ಬಳಸಿದಂತಹ ಮಚ್ಚು ಹಾಗೂ ಪೊಲೀಸರಿಗೆ ಕೊಟ್ಟಂತಹ ಮಚ್ಚು ಎರಡೂ ಕೂಡ ಬೇರೆ ಬೇರೆ. ಚೇತನ್, ಯಾರಿಗೆ ಆದ್ರೂ ಕೂಡ ಇದು ಗೊತ್ತಾಗುತ್ತೆ ಎರಡೂ ಮಚ್ಚು ಬೇರೆ ಬೇರೆ ಅನ್ನೋದು. ಸೊ ಇವರು ಪೊಲೀಸರನ್ನ ಯಾಮಾರಿಸಿದ್ರ ಅಥವಾ ಪೊಲೀಸರೇ ಇವ್ರಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರ ಪ್ರಶ್ನೆನೇ ಅಲ್ವಾ? ಹೌದು ವೀಣಾ, ಯಾಕಂದರೆ ಇಂತಹ ಅನುಮಾನ ಕಾಡತ್ತೆ. ಯಾಕಂದರೆ ನಮ್ಮ ಪೊಲೀಸರು ಟೆಕ್ನಿಕಲ್ ವಿಚಾರದಲ್ಲಾಗಿರ್ಬೋದು ಎಂತೆಂಥ ಕೇಸ್ನೇ ಸಾಲ್ವ್ ಮಾಡಿದಂತಹ ನಮ್ಮ ಪೊಲೀಸರೇನಿದ್ದಾರೆ ಈ ಒಂದು ಮಚ್ಚಿನ ವಿಷಯದಲ್ಲಿ ಯಾಮಾರಿದ್ರ ಅನ್ನೋ ಒಂದು ಅನುಮಾನ ನಮಗೆ ಕಾಡ್ತಾ ಇದೆ. ಯಾಕಂದರೆ ಕ್ಲಿಯರಾಗಿ ನಮಗೆ ಗೊತ್ತಾಗುತ್ತೆ. ಅಂದರೆ ಇಮ್ಮಿಡಿಯೇಟ್ಲಿ ಏನು ಪೊಲೀಸರು ಜಪ್ತಿ ಮಾಡಿದಂತಹ ಮಚ್ಚಿನ ಫೋಟೋ ಮತ್ತು ಅವ್ರು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರುವಂತಹ ಆ ವಿಡಿಯೋದಲ್ಲಿರುವಂತಹ ಮಚ್ಚು ಎರಡನ್ನೂ ಕೂಡ ನೋಡಿದಾಗ ಇದು ಬೇರೆ ಬೇರೆ ಅನ್ನೋದು ಎಂಥವನಿಗೂ ಕೂಡ ಗೊತ್ತಾಗುತ್ತೆ. ಆದರೆ ಪೊಲೀಸರಿಗೆ ಇದು ಗೊತ್ತಾಗ್ಲಿಲ್ವಾ ಅಥವಾ ಇಂಡೈರೆಕ್ಟಾಗಿ ಇವರೇ ಏನಾದರೂ ಸಪೋರ್ಟ್ ಮಾಡಿದ್ರ ಏನು ರಜತ್ ಮತ್ತು ವಿನಯ್ಗೆ ಅನ್ನೋ ಅನುಮಾನ ಇದೀಗ ನಮ್ಮನ್ನು ಕಾಡ್ತಿರುವಂಥದ್ದು. ಅಂದರೆ ನೈಟ್ ಒಂದು ಮಚ್ಚನ್ನು ಜಪ್ತಿ ಮಾಡಿ ಅದು ಫೈಬರ್ ಮಚ್ಚು ಅನ್ನೋ ನಿರ್ಧಾರಕ್ಕೆ ಬಂದು ಅವ್ರನ್ನ ರಾತ್ರೋರಾತ್ರಿ ಬಿಟ್ಟು ಕಳಿಸ್ತಾರೆ ಅಂತಂದರೆ ಪರಿಶೀಲನೆ ಮಾಡದೆ ಈ ರೀತಿ ಮಾಡಿದ್ರ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಇದು ಏನಾದರೂ ಒಂದು ವೇಳೆ ಪ್ರೂವ್ ಆದರೆ, ಅಂದರೆ ಈ ವಿಡಿಯೋದಲ್ಲಿರೋದು ಮತ್ತು ಇದು ಏನು ಜಪ್ತಿ ಮಾಡಿರುವಂಥ ಮಚ್ಚು ಬೇರೆ ಬೇರೆ ಅನ್ನೋದೇನಾದರೂ ಪ್ರೂವ್ ಆದರೆ ಮತ್ತೆ ರಜತ್ ಮತ್ತು ವಿನಯ್ ಇಬ್ಬರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಸಾಕ್ಷ್ಯ ನಾಶದ ಅಡಿ ಒಂದು ಕೇಸನ್ನು ಪೊಲೀಸರು ಮತ್ತೆ ದಾಖಲಿಸ್ಕೊಡ್ತಾರೆ. ಅಂದರೆ ಯಾವುದೇ ವಿಚಾರ ಯಾವುದೇ ಪ್ರಕರಣದಲ್ಲಾಗಲಿ ಎವಿಡೆನ್ಸನ್ನು ಟ್ಯಾಂಪರ್ ಮಾಡಬಾರ್ದು. ಆ ಒಂದು ಟ್ಯಾಂಪರ್ ಮಾಡಿರುವಂತಹ ಆರೋಪದ ಮೇಲೆ ಮತ್ತೆ ರಜತ್ ಮತ್ತು ವಿನಯ್ ಮೇಲೆ ಕೇಸ್ ಹಾಕ್ತಾರೆ. ಕೇಸ್ ಹಾಕಿ ಮತ್ತೆ ಅವರನ್ನು ಅರೆಸ್ಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಸಹ ಇರುವಂಥದ್ದು. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಎಂತೆಂಥ ಟೆಕ್ನಿಕಲಲ್ಲಿ ಬಹಳ ಸ್ಪೀಡ್ ಇರುವಂತಹ ನಮ್ಮ ಪೊಲೀಸರು ಈ ಮಚ್ಚಿನ ವಿಷಯದಲ್ಲಿ ಯಾಮಾರ್ಬಿಟ್ರು ಅನ್ನೋ ಒಂದು ಅನುಮಾನ, ಅಥವಾ ಇವರೇ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರು ಅನ್ನೋ ಒಂದು ಸಂದೇಹ ಕೂಡ ಇರುವಂಥದ್ದು. ಮಚ್ಚನ್ನ ನೋಡಿದ್ರೆ, ವಿಡಿಯೋ ನೋಡಿದ್ರೆ ಒಂದು ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲೇ ನಮಗೆ ಗೊತ್ತಾಗುತ್ತೆ ಇದು ಬೇರೆ ಬೇರೆ ಅಂತ. ಇದು ಪೊಲೀಸರಿಗೆ ಗೊತ್ತಾಗಿಲ್ವಾ ಅಥವಾ ಬೇಕು ಅಂತಾನೆ ಬಿಟ್ಟು ಕಳಿಸಿದ್ರ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಸದ್ಯಕ್ಕೆ ಇನ್ನೂ ಕೂಡ ಪೊಲೀಸ್ ಠಾಣೆಗೆ ರಜತ್ ಹಾಗೂ ವಿನಯ್ ವಿಚಾರಣೆಗೆ ಹಾಜರಾಗಿ ಏನು ಹೇಳ್ತಾರೆ ಏನು ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಮತ್ತೆ ಸಂಜೆ ವೇಳೆಗೆ ಅವರು ಪ್ರೆಸ್ ಮೀಟ್ ಮಾಡುವಂತಹ ಒಂದು ಸಾಧ್ಯತೆಯೂ ಸಹ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ಚೇತನ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.